ಹೊಸಪೇಟೆಯಲ್ಲಿ ಶುರುವಾದ ನಮ್ಮ ಕತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯೋಕೆ ಆಗದೇ ಇರೋ ಘಟನೆ. ಹೊಸಪೇಟೆಯಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾಗ ಆಗಿದ್ದು ಇದು. ಮೊದಲನೇ ವರ್ಷ ಹಾಸ್ಟೆಲ್ನಲ್ಲಿ ಇದ್ದೆ. ಆದ್ರೆ ಅಲ್ಲಿನ ವಾತಾವರಣ ಸರಿ ಇರಲಿಲ್ಲ. ಓದು ಬರಹ ಬಿಟ್ಟು ಬೇರೆಲ್ಲ ನಡೀತಿತ್ತು. ಬೆಳಗ್ಗೆ ಕಾಲೇಜಿಗೆ ಹೋಗೋದು, ಸಂಜೆ ಬಂದು ಬೇರೆ ಬೇರೆ ತರದ ಚಲನಚಿತ್ರಗಳನ್ನ ನೋಡ್ತಾ ಕಾಲ ಕಳೀತಾ ಇತ್ತು. ಸಾಕಾಗಿ ಹೋಗಿ ಹಾಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗಡೆ ಸಿಂಗಲ್ ರೂಮ್ ಹುಡುಕಿದೆ. ತುಂಬಾ ಹುಡುಕಾಡಿದ ಮೇಲೆ ಸಿಕ್ಕಿದ್ದು ಪಾರ್ವತಿ ಆಂಟಿ ಮನೆ. ಆಂಟಿ ತುಂಬಾನೇ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ಸದಾ ಅವರ ಹಣೆಯಲ್ಲಿ ವಿಭೂತಿ ಇರುತ್ತಿತ್ತು. ಅವರ ಮುದ್ದು ಮುಖ ನೋಡಿದ್ರೆ ಬರೀ ಅವರನ್ನೇ ನೋಡ್ತಾ ಇರಬೇಕು ಅನ್ನಿಸ್ತಿತ್ತು. ಮೊದಲನೇ ದಿನವೇ ನನಗೆ ತುಂಬಾನೇ ಇಷ್ಟ ಆದ್ರೂ ಅವರನ್ನ ನೋಡಿ ಮನಸ್ಸಲ್ಲೇ ಡಿಸೈಡ್ ಮಾಡಿದೆ, ಇನ್ನು 3 ವರ್ಷ ಇಲ್ಲೇ ಇರೋದು ಅಂತ. ಆಂಟಿ ಕೆಲ ಕಂಡೀಷನ್ ಹಾಕಿ ರೂಮ್ ಕೊಟ್ಟರು. ಅವರ ಅಂಕಲ್ ಕೂಡ ಒಳ್ಳೆ ಮನುಷ್ಯರು. ನಿಜ ಹೇಳಬೇಕಂದ್ರೆ ತುಂಬಾನೇ ಕೇರಿಂಗ್. ಅಂಕಲ್ ರೈಲ್ವೆ ಇಂಜಿನಿಯರ್ ಆಗಿದ್ರು. ವಾರಕ್ಕೊಮ್ಮೆ ಶುಕ್ರವಾರ ಬಂದು ಶನಿವಾರ ಸಂಜೆ ಹೋಗ್ತಾ ಇದ್ರು. ಹೀಗೆ ಪರಿಚಯ ಶುರುವಾಯ್ತು. ಆಮೇಲೆ ನಂಗೆ ಆಂಟಿ ಮೇಲೆ ಒಂದು ತರ ಹುಚ್ಚು ಬೆಳೆಯಿತು. ಅದನ್ನ ಲವ್ ಅಂತ ಹೇಳೋಕೆ ಆಗಲ್ಲ, ಫ್ರೆಂಡ್ಶಿಪ್ ಅಂದುಕೊಳ್ಳಿ. ಆಂಟಿ ನೋಡೋಕೆ ದಂತದ ಗೊಂಬೆ ತರ ಇದ್ರು. ಹಣೇಲಿ ಸದಾ ವಿಭೂತಿ ಮತ್ತು ಕುಂಕುಮ. ಆಹಾ, ಎಷ್ಟು ನೋಡಿದ್ರೂ ಸಾಲ್ತಾ ಇರಲಿಲ್ಲ. ದಿನವೂ ಪೂಜೆ ಪುರಸ್ಕಾರಗಳು ಅವರಲ್ಲಿ ಎದ್ದು ಕಾಣ್ತವಿತ್ತು. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದರೆ ಸಾಕು, ಆಂಟಿ ಮನೆಯಲ್ಲಿ ಕಸಗುಡಿಸಿ ರಂಗೋಲಿ ಹಾಕ್ತಾ ಇದ್ರು. ಬೆಳಿಗ್ಗೆ ಅವರನ್ನ ನೋಡಿದ್ರೆ ದೇವತೆ ತರ ಇರ್ತಾ ಇದ್ರು. ಹಣೆಗೆ 3 ಗೆರೆಯ ವಿಭೂತಿ, ರುದ್ರಾಕ್ಷಿ ಮಾಲೆ, ಕೊರಳಲ್ಲಿ ಲಿಂಗ ಧಾರಣೆ, ತಲೆಯಲ್ಲಿ ಮಲ್ಲಿಗೆ ಹೂವು. ಅದು ನೋಡೋದೇ ಒಂದು ಸಂಭ್ರಮ. ನಾನೂ ಕೂಡ ಭಕ್ತಿಯಿಂದ ಇರೋಕೆ ಶುರು ಮಾಡಿದೆ, ಆಂಟಿಗೆ ಖುಷಿಯಾಗಲಿ ಅಂತ. ಆಗ ಊಟದ ವಿಷಯದಲ್ಲಿ ಹೀಗೆ ಪರಿಚಯ ಬೆಳೆದು ಟಿವಿ ನೋಡೋ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಹೋಗೋದು ಶುರು ಮಾಡಿದೆ. ಕಾಲೇಜು ಮುಗಿದ ಮೇಲೆ ರೂಮಿಗೆ ಹೋಗಿ ಮುಖ ತೊಳೆದು ವಿಭೂತಿ ಹಚ್ಚಿಕೊಂಡು ಆಂಟಿ ಮನೆಗೆ ಹೋಗ್ತಾ ಇದ್ದೆ. ಆಂಟಿ ಡೈಲಿ ಟೀ ಕೊಡ್ತಾ ಇದ್ರು. ನಿಧಾನವಾಗಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಅವರು ಎಲ್ಲ ವಿಷಯಗಳನ್ನ ಹೇಳುತ್ತಿದ್ದರು. ಮದುವೆಯಾಗಿ 5 ವರ್ಷ ಆದ್ರೂ ಮಕ್ಕಳು ಆಗಿರಲಿಲ್ಲ. ಪಾಪ ಆಂಟಿಗೂ ಆಸೆ ಇತ್ತು ಅನ್ಸುತ್ತೆ. ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡ್ತಾ ಇದ್ರು. ಪೂಜೆ ಒಳ್ಳೆಯದು, ನೀನು ಮಾಡು ಅರ್ಜುನ್ ಅಂತ ಹೇಳುತ್ತಿದ್ದರು. ಆಂಟಿ ನಗು ಅಂತೂ ತುಂಬಾ ಚಂದ. ಒಂದು ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ಆಂಟಿಯವರನ್ನ ನೋಡೋ ನೆಪದಲ್ಲಿ ಹೋದೆ. ಪಾರ್ವತಿ ಆಂಟಿಯೇ ಅಂತ ಕರೆದೆ. ಆದ್ರೆ ಯಾವುದೇ ಉತ್ತರ ಬರಲಿಲ್ಲ. ಯಾಕೆ ಸುಮ್ಮನೆ ಇದ್ದಾರೆ ಅಂತ ಸೈಲೆಂಟ್ ಆಗಿ ಕಳ್ಳ ಹೆಜ್ಜೆ ಇಟ್ಟು ನಡೆದೆ. ಎಲ್ಲೂ ಕಾಣಲಿಲ್ಲ. ಸ್ನಾನದ ರೂಮ್ನಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ಹೋಗಿ ನೋಡಿದ್ರೆ ಅಲ್ಲಿಯೂ ಇರಲಿಲ್ಲ. ಹಾಗೆ ಅಡುಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಇಣುಕಿ ನೋಡಿದ್ರೆ ಒಳಗೆ ಹಬ್ಬದ ವಾತಾವರಣ. ಆವಾಗ ಕಂಡಿದ್ದು ಒಂದು ನಯನ ಮನೋಹರ ದೃಶ್ಯ. ಅಡುಗೆ ಮನೆಯಲ್ಲಿ ದೇವರ ಜಗುಲಿ ಮುಂದೆ ಆಂಟಿ ನಿರಾಭರಣ ಸುಂದರಿಯಾಗಿ ಕುಳಿತು ಎಲ್ಲಾ ಪೂಜೆಯ ಸಾಮಗ್ರಿಗಳನ್ನ ಜೋಡಿಸಿ ಇಡುತ್ತಿದ್ದರು. ಅವರು ಪೂಜೆ ಮಾಡುತ್ತಿದ್ದರು, ಆದ್ರೆ ಮೈಮೇಲೆ ಏನೂ ಇರಲಿಲ್ಲ. ಒಂದು ಕ್ಷಣ ನಾನು ಅದನ್ನು ನೋಡಿ ದಂಗಾಗಿ ನಿಂತುಬಿಟ್ಟೆ. ಉಸಿರಾಟ ದೀರ್ಘವಾಯಿತು, ಗಂಟಲು ಒಣಗಿತು. ಭಯದಿಂದ ಹಿಂದೆ ಸರಿದು ನಿಂತೆ. ಆದ್ರೆ ಆಸೆ ಮತ್ತು ಕುತೂಹಲ ತಡೆಯೋಕೆ ಆಗ್ಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆನ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಮೈಮೇಲೆ ಹಚ್ಚೋಕೆ ಶುರು ಮಾಡಿದರು. ಮೊದಲು ಹಣೆಗೆ 3 ಸಲ ಹಚ್ಚಿ ಕುತ್ತಿಗೆಯ 2 ಭಾಗದಲ್ಲಿ 2 ಕೈರಟ್ಟೆಗಳಿಗೂ ಹೊಟ್ಟೆಗೂ ವಿಭೂತಿ ಹಚ್ಚಿದರು. ಇಡೀ ದೇಹ 3 ಗೆರೆಯ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ, ಸಾಕ್ಷಾತ್ ಅಕ್ಕಮಹಾದೇವಿ ನೋಡಿದ ಅನುಭವ ಅದು. ತಲೆ ಕೂದಲು ಹರಡಿಕೊಂಡು ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ನಾನು ಹೆದರಿ ಅಲ್ಲಿಂದ ಓಡಿ ಹೋಗಿ ರೂಮ್ಗೆ ಲಾಕ್ ಮಾಡಿಕೊಂಡು ಕಾಲೇಜಿಗೆ ಹೋದೆ. ಇಡೀ ದಿನ ಅದೇ ನೆನಪು. ಸಂಜೆ ಅವಸರವಾಗಿ ರೂಮಿಗೆ ಹೋಗಿ ಆಂಟಿ ಮನೆಗೆ ಹೋದೆ. ಅದೇ ಮುದ್ದು ಮುಖದ ಸಿಂಗಾರಿ ನೋಡುತ್ತಾ ನೋಡುತ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. 9:30ಕ್ಕೆ ಊಟ ಕೊಟ್ಟರು. ಊಟ ಮಾಡಿದೆ. ಆದ್ರೆ ಆ ಊಟ ನಂಗೆ ಬೇಕಾಗಿರಲಿಲ್ಲ. ದಿನ ಬೆಳಿಗ್ಗೆ ಅವರ ಬೆತ್ತಲೇ ಪೂಜೆ ನೋಡೋ ಆಸೆ ಆಯಿತು. ಹಾಗೆ 3 ದಿನ ಕದ್ದು ನೋಡಿದೆ. ಆದ್ರೆ 4ನೇ ದಿನ ಸಿಕ್ಕಿಬಿದ್ದೇ ಬಿಟ್ಟೆ. ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟರು. ತುಂಬಾ ಬೈದರು. ಇನ್ನು ಮುಂದೆ ಮನೆಗೆ ಬರಬೇಡ, ಮಾತಾಡಿಸಬೇಡ, ನಡಿ ಊರಿಗೆ ಅಂದ್ರು. ಭಯದಿಂದ ಅವರ ಕಾಲು ಮುಗಿದು ಕಾಲೇಜಿಗೆ ಹೋದೆ. ಆಮೇಲೆ ಹೆದರಿಕೆಯಿಂದ ಊರಿಗೆ ಹೋದೆ. 7 ದಿನ ಆದಮೇಲೆ ಮತ್ತೆ ರೂಮ್ಗೆ ಹೋದೆ. ಎಲ್ಲಿ ಆಂಟಿ ಬೈತಾರೋ ಅಂತ ಸಾರಿ ಆಂಟಿಯೇ ಅಂತ ಹೇಳಿ ಮನೆಗೆ ಹೋದೆ. ಆಂಟಿ ಬಾಗಿಲು ತೆಗೆದರು. ತುಂಬಾನೇ ಸುಸ್ತಾಗಿದ್ರು. ಯಾಕೆ ಬಂದೆ ಅಂದ್ರು.
ಸಾರಿ ಆಂಟಿ, ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದೆ. ಮರುದಿನ ಬೆಳಗ್ಗೆ ರಂಗೋಲಿ ಇರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ. ಆಂಟಿ ಬಂದರು. ಅವರಿಗೆ ತುಂಬಾನೇ ಜ್ವರ ಇತ್ತು. ಅರ್ಜುನ್, ಸ್ವಲ್ಪ ಆಟೋ ತಗೊಂಡು ಬಾರೋ, ಹಾಸ್ಪಿಟಲ್ ಹೋಗಬೇಕು ಅಂದ್ರು. ಕೂಡಲೇ ಹೋಗಿ ಆಟೋ ತಂದು ಆಂಟಿಯವರನ್ನ ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದ್ವಿ. ಆಂಟಿ ಟಿಫನ್ ಮಾಡಿರಲಿಲ್ಲ. ಅವರನ್ನ ಹಾಲ್ನಲ್ಲಿ ಕೂರಿಸಿ ಇಡ್ಲಿ ತೆಗೆದುಕೊಂಡು ಬಂದೆ. ಬೇಡ ಬೇಡ ಅರ್ಜುನ್ ಅಂದ್ರು. ನಾನೇ ಇಡ್ಲಿ ಸಾಂಬಾರ್ ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ತುತ್ತು ಮಾಡಿ ತಿನ್ನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು. ಆಂಟಿ, ಸರಿ ಅರ್ಜುನ್, ಏನೇನೋ ತಪ್ಪು ತಿಳಿದಿದ್ದೆ ಕಣೋ. ನೀನು ನನ್ನ ಸಲುವಾಗಿ ಕಾಲೇಜ್ಗೆ ಹೋಗದೆ ಇವತ್ತು ಎಷ್ಟು ಕೇರ್ ಮಾಡ್ತಿದ್ದೀಯಾ. ಥ್ಯಾಂಕ್ಸ್ ಅರ್ಜುನ್ ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು. ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಬಿಡಿ. ಟ್ರೀಟ್ಮೆಂಟ್ ಖರ್ಚನ್ನು ನಾನೇ ಮಾಡಿದೆ. ಆದ್ರೆ ಆಂಟಿ ಲೆಕ್ಕ ಇಟ್ಟಿದ್ದರು. ನೆಕ್ಸ್ಟ್ 2-3 ದಿನ ನಾನೇ ದಿನ ಬ್ರೆಡ್, ಸ್ನಾಕ್ಸ್, ಇಡ್ಲಿ ತಗೊಂಡು ಹೋಗ್ತಾ ಇದ್ದೆ. 4-5 ದಿನದ ನಂತರ ಬೆಳಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು. ಆಂಟಿ ಆರಾಮ ಆಗಿದ್ದಾರೆ ಅಂತ ಗೊತ್ತಾಯ್ತು. ಕಾಲೇಜಿಗೆ ಟೈಮ್ ಆಗಿತ್ತು. ರೆಡಿಯಾಗಿ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕಾಲೇಜಿಗೆ ಹೋದೆ. ಸಂಜೆ ಆಂಟಿ ಸಿಗ್ತಾರೆ ಅಂತ ಆಸೆ ಇತ್ತು. ಸಂಜೆ 5:30ಕ್ಕೆ ಸರಿಯಾಗಿ ಆಂಟಿ ಮನೆಗೆ ಹೋದೆ. ನಗುತ್ತಾ, ಬಾರೋ ಅರ್ಜುನ್ ಅಂದ್ರು. ಟೀ ಕೊಟ್ಟರು. ಆಯ್ತು, ನೀವು ಟೀ ಕುಡೀರಿ ಆಂಟಿ ಅಂದೆ. ಇಲ್ಲ ಕಣೋ, ಆಮೇಲೆ ಕುಡೀತೀನಿ. ಇನ್ನು ಸಂಜೆ ಪೂಜೆ ಆಗಿಲ್ಲ ಎಂದ್ರು. ಅವರು ಮನೆಗೆ ಹೋದ್ರು. ಈ ಬಾರಿ ನಾನು ಟಿವಿ ಮುಂದೆ ಕುಳಿತುಕೊಂಡೆ. ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು, ಯಾಕೋ ಅರ್ಜುನ್, ನನ್ನ ಪೂಜೆ ನೋಡಲಿಲ್ಲ ಇವತ್ತು. ತುಂಬಾ ಬದಲಾಗಿದ್ದೀಯಾ ನೀನು ಅಂದ್ರು. ಇಲ್ಲ ಆಂಟಿ, ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಆದೆ. ಮತ್ತೆ ಕೇಳಿದರು, ಅಲ್ಲವೋ, ಆ ಕದ್ದು ಕದ್ದು ಬಂದು ನೋಡಿ ಎಲ್ಲ, ನಾನು ಅಷ್ಟು ಚೆನ್ನಾಗಿ ಇದ್ದೀನಾ ಅಂದ್ರು. ಅದಕ್ಕೆ ನಾನು, ನೀವು ದೇವತೆ ತರ ಕಾಣ್ತೀರಿ ಅಂದೆ. ಅವರು ಹೌದಾ ಅಂತ ನಕ್ಕರು. ಯಾಕೆ ಆಂಟಿ ಆ ತರ ಪೂಜೆ ಮಾಡ್ತೀರಾ ಅಂತ ಕೇಳಿದೆ. ಅವರು ಅಂದ್ರು, ಮದುವೆ ಆದಾಗ ನಾನು ಎಲ್ಲರ ತರಾನೇ ಪೂಜೆ ಮಾಡುತ್ತಿದ್ದೆ. ಆದ್ರೆ ನಿಮ್ಮ ಅಂಕಲ್ ಒಂದು ದಿನನೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಅಂತ ಯೋಚಿಸಿದೆ. ಆಗ ಹೊಳೆದ ಉಪಾಯವೇ ಈ ರೀತಿಯ ಲಿಂಗ ಪೂಜೆ. ನೆಕ್ಸ್ಟ್ ಡೇಯಿಂದ ಇದನ್ನು ರೂಢಿ ಮಾಡಿಕೊಂಡೆ. ಸ್ನಾನ ಮಾಡಿ ಏನು ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು. ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು. ಆಗ ನೋಡುತ್ತಿದ್ದಂತೆ ನನ್ನನ್ನ ಎತ್ತಿಕೊಂಡು ಬೆಡ್ ಮೇಲೆ ಹಾಕಿ ಮುದ್ದಾಡೋಕೆ ಶುರು ಮಾಡಿದರು. ದಿನವೂ ಹೀಗೆ ಪೂಜೆ ಮಾಡು ಅಂತ ಕೇಳಿಕೊಂಡರು. ಆದ್ರೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಬಂತು ಕಣೋ. ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ನಿಂತು ನೋಡಿದ್ರೂ ಆಸಕ್ತಿ ತೀರಾ ಕಡಿಮೆಯಾಗಿದೆ. ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ. ನನಗೂ 108 ಆಸೆ ಇದೆ, ಏನು ಮಾಡಲಿ ಹೇಳು. ಅವರು ಡಾಕ್ಟರ್ ಹತ್ತಿರನೂ ಬರ್ತಾ ಇಲ್ಲ, ಮಗು ದತ್ತು ತಗೊಳ್ಳೋಣ ಬಿಡು ಅಂತಾರೆ. ಏಕೆಂದರೆ ಅವರದು ತುಂಬಾ ಚಿಕ್ಕದಾಗಿತ್ತು. ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು. ಅವತ್ತಿನಿಂದಲೇ ನನ್ನ ಎಲ್ಲ ಆಸೆ ಬಿಟ್ಟು ಈ ತರ ದೇವರ ಪೂಜೆಯಲ್ಲಿ ಕಾಲ ಕಳೀತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರು. ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ತಿರ ಹೋಗಿ ಕಣ್ಣು ಒರೆಸಿದೆ. ಅಳಬೇಡಿ ಆಂಟಿಯೇ ಅಂದಾಗ ನನ್ನ ಕಣ್ಣಲ್ಲಿ ನೀರಿತ್ತು. ನೀವು ನನ್ನ ಮಾತು ಕೇಳುತ್ತೇನೆ ಅಂತ ಮಾತು ಕೊಡಿ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ, ತಪ್ಪು ತಿಳಿಬೇಡಿ ಅಂದೆ. ಆಯ್ತು ಕಣೋ, ಹೇಳು ಅಂದ್ರು. ಆಂಟಿ, ನಿಮ್ಮ ಬೆತ್ತಲೆ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ. ಸುಮಾರು 10 ದಿನದಿಂದ ಬರೀ ನಿಮ್ಮ ಆ ದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ. ಓದು ಬರಹದಲ್ಲಿ ಆಸಕ್ತಿ ಇಲ್ಲ ಆಗಿದೆ. ಅದಕ್ಕೆ ನೀವು ಬೇಕಾಗಿದೆ. ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕಾಲು ಹಿಡಿದು ಕೈಮುಗಿದೆ. ನೀವು ಕಳೆದುಕೊಂಡ ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ. ಅದಕ್ಕೆ ಅವರು ಗಾಬರಿಯಾಗಿ, ಬೇಡ ಕಣೋ, ನೀನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ. ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ. ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಿಕೋ ಅಂದ್ರು. ಇಲ್ಲ ಆಂಟಿ, ಆಗಲ್ಲ. ನೀವು ಸಿಗದಿದ್ರೆ ನಾನು ಓದಲ್ಲ, ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಎಂದೆ. ಬೇಡ ಕಣೋ, ಆತರ ಮಾಡಬೇಡಲ್ಲ ಅಂತ ಕಣ್ಣೀರು ಒರೆಸಿದರು. ಅಲ್ಲೇ ಸೋಫಾದ ಮೇಲೆ ನನ್ನ ಪಕ್ಕ ಕುಳಿತರು. ಆಂಟಿಯವರ ಕೈಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳ್ಳಿ ಎಂದೆ. ತುಸು ನಕ್ಕು ಆಯ್ತು ಅಂತ ತಲೆ ತಗ್ಗಿಸಿ ಅಂದ್ರು. ಮೆಲ್ಲಗೆ 2 ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ಮುತ್ತಿಟ್ಟೆ. ಅಂತ ತಳ್ಳಿ ದೂರ ಹೋಗಿ ನಿಂತಳು ಪಾರ್ವತಿ ಆಂಟಿ.
ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ.